ರೆಡಿ ಟು ಗೋ. ಖುಷಿ ಇದೆಯಲ್ಲ ಯಾಕೆ ಇವತ್ತು? ಜಸ್ಟ್ ಇಬ್ರು ಗಡಿ ಹಿಡಿದೀವಿ ಗಾಯ್ಸ್. ಇಲ್ಲಿ ನೋಡಿ, ಇಲ್ಲಿ 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 ಆಫೀಸರ್ ಗೈಸ್. ನಾನು ಸಾನ್ವಿ ಮಾತು ಬಿಟ್ಟು ಇವತ್ತಿಗೆ ಎಷ್ಟು ದಿನ ಆಯ್ತು? ಒಂದು 5 ದಿನ ಆಯ್ತು ಗೈಸ್. ವ್ಲಾಗರ್ ಏನ್ ಮಾಡಾಕತ್ತೀವ ದೀಪ? ವ್ಲಾಗರ್ ನೋಡಾಕತ್ತೀವಿ. ಎಷ್ಟೊತ್ತದು ಬರ್ತಿಲ್ಲ ಅಲ್ಲ ಕಾಟ ಜಾಡ್ಸ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಏನು ಮಾತಾಡೋಮ್ ಹೇಳ್ರಿ, ಏನು ಮಾತಾಡ್ಬೇಕು ಈಗ ನೋಡ್ರಿ. ಬ್ಯಾಕ್ ಪ್ಯಾಕ್, ದೀಪನ್ ಬ್ಯಾಕ್ ಪ್ಯಾಕ್. ಊರಿಗೆ ಹೋಗಕ್ಕೆ ಇವತ್ತು ನೈಟ್ ಹೋತಾಳ. ಬಸ್ ಗೀಸ್ ಎಲ್ಲ ಬುಕ್ ಮಾಡಿದ್ನಿ. ಹೊಕ್ಕಾರ ನೈಟ್. ಏನು ಹೇಳ್ಬೇಕು ಗೊತ್ತಾಗಲ್ತಾರೆ. ಬ್ಯಾಗ್ ಪ್ಯಾಕ್ ಮಾಡಕತ್ತಾಳೆ ಈಗ. ಬ್ಯಾಗಿಗೆ ಪ್ಯಾಕ್ ಮಾಡಿಕೊಂಡು ಒಂದು ಸ್ವಲ್ಪ ಅವ್ರಿಗೆ ಹೋಗಿ ಆಮೇಲೆ ಏನರ ಏನರ ಇದ್ದರೆ ಎಲ್ಲ ಮುಗಿಸ್ಕೊಂಡು ಇವತ್ತಂತೂ ಹೋಗ್ತಾಳೆ ಊರಿಗೆ. ಆಮೇಲೆ ಹೇಳ್ತೀನಿ ಬಿಡ್ರಿ. ಬ್ಯಾಗು ರೆಡಿ ಆಯಿತು, ಇಷ್ಟೇ, ಜಾಸ್ತಿ ಏನಿಲ್ಲ. ತರಕಾರಿ ಗಿರ್ಕಾರಿ ಇಲ್ಲಿ ಯಾರೂ ಇರಲ್ಲಲ್ಲ, ಯೂಸ್ ಆಗಲ್ಲ ಅಂತ ಎಲ್ಲ ತೊಗೊಂಡ್ರು. ಅದು ಜಾಮೂನ್ ಪ್ಯಾಕೆಟ್ ತೊಗೊಂಡು ಅಲ್ಲೇ ಮಾಡೋಕೆ ನಾನು ಇರಲ್ಲ ಗೈಸ್. ಇಲ್ಲಿ ನಾನು ಇರಲ್ಲ. ಇದ್ರೆ 1 ದಿನ 2 ದಿನ ಜಾಸ್ತಿ ಹೊರಗೆ ಇರ್ತೀನಿ, ಆದ್ರೆ ಊರಿಗೆ ಹೋಗಲ್ಲ. ಇನ್ನ ಏನು ಎತ್ತ ಹೆಂಗೆ ಏನು ಒಂದು ಗೊತ್ತಾಗೋಲ್ತು. ನನ್ನ ಮೈಂಡ್ ಬ್ಲಾಕ್ ಆಗಿಬಿಟ್ಟೈತಿ, ಏನು ಮಾಡ್ಬೇಕು ಗೊತ್ತಾಗೋಲ್ತು. ಫಸ್ಟ್ ದೀಪ ಹೋಗಲಿ, ಆಮೇಲೆ ನೋಡೋಮಂತ ಸುಮ್ಬಿಟ್ಟೀನಿ. ಎಲ್ಲ ರೆಡಿ ಮಾಡ್ಕೊಳಕತ್ತಾಳ. ನಾನು ತೊಗೊಂಡು ಹೋಗ್ತಾಳ. ಒಂದು ಸ್ವಲ್ಪ ಹೊರಗೆ ಹೋಗಿ ಬರ್ಬೇಕು ಈಗ. ನೋಡೋಣ ಗೈಸ್. ನಮ್ಮ ಅಣ್ಣಾರ ಮನೆಗೆ ಬಂದೀವಿ. ಪನ್ನೀರ್ ಮಾಡ್ಬೇಕು, ಪನ್ನೀರ್ ತಿನ್ಬೇಕಂತ ಇವತ್ತು. ಬರುವಾಗ ತರ್ಬೋದಿತ್ತು, ನಾನು ಸ್ವಂತ ವರ್ಕ್ ಆಗತ್ತಿಲ್ಲ. ಪಾಪ ವಾಪಸ್ ಹೋದರು ಅವರಿಬ್ರು. ನಾ ಇದ್ದಾಗ ಬಿಸಿಲಿತ್ತು, ಈಗ ನೋಡ್ರಿ ಅವರಿಬ್ರು ಹೋಗ್ಯಾರ ತಣ್ಣಗಾಯ್ತು. ನಾನು ಪಾಪಿಷ್ಟನಾ? ರೆಡಿ ಟು ಗೋ. ಖುಷಿ ಇದೆಯಲ್ಲ ಯಾಕೆ ಇವತ್ತು? ಫುಲ್ ಖುಷಿ ಅದಾಳ ಇವತ್ತು ದೀಪ. ಖುಷಿ ಆಗೈತಲ್ಲ. ಗೈಸ್, ಗಣೇಶಿಗೆ ಬಟ್ಟೆ ತೊಗೊಳಕ್ಕೆ ಬಂದೀವಿ. ಇವ್ರು ಬಟ್ಟೆ ಕೊಡಿಸೋಗಂತ ಪ್ಯಾಂಟ್ ಹಾಕೊಂಡಾನ ತೋರಿಸ್ ನೋಡ್ರಿ ಹೆಂಗೆ ಕಾಣ. ಕಾಲ್ದಾಗ ಇನ್ನೊಂದು ಕಾಲು ಹೋಗುತ್ತೆ ನೋಡಿ. ಈ ಕಡೆ ಬಾ, ಈ ಕಡೆ ನೋಡಿ. ಭಾಳ ಡಗಳಾಗೈತೆ. ಬಾ ಹಂಗೆ ಈ ಕಡೆ. ಇಲ್ಲ ಬರೋಬರಿ ಐತ್ಯಾ? ಬರೋಬರಿ ಐತಿ. ಡಗಳಾಗೈತೆ ಗೈಸ್. ಗಗಲ್ ಹೆಂಗೈತೆ ನೋಡ್ರಿ, ಕಮೆಂಟ್ ಮಾಡ್ರಿ ಹೆಂಗೈತಿ ಗೈಸ್. ನೋಡ್ರಿ ಔಟ್ಫಿಟ್ ಗಣೇಶನ್. ಒಂದು ಹೊಸ್ದಾಗಿ ಏನೋ ರೆಡಿ ಮಾಡಕತ್ತೀನಿ. ಶರ್ಟ್ ಒಂದು ಸ್ವಲ್ಪ ಸಣ್ಣದಾಗೈತೆ ಅನ್ನಕತ್ತಾನ. ಓವರ್ ಆಗುತ್ತೆ ಇಷ್ಟೇ. ಶಾರ್ಟ್ ಸೈಜ್ ಚಲೋ ಕಾಣುತ್ತೆ, ಅಂದ್ರೆ ಇನ್ನು ಕಂಫರ್ಟಬಲ್ ಆಗವಲ್ತ. ಇದು ಸೆಲೆಕ್ಟ್ ಮಾಡ್ಯಾನ ನೋಡಿ. ಗಿಚ್ಚೈತೆ ಗಿಚ್, ಫುಲ್ ಗಿಚ್. ಇದು ನಂದು ಹಾಕೋ, ಸುಮ್ಮನೆ ನೋಡು ಹಾಕೋ. ಆಫೀಸರ್ ಜಸ್ಟ್ ಬಂದೀವಿ ಗೈಸ್ ಮನೆಗೆ. ಲೇಟ್ ಆಗ್ಬಿಟ್ಟೈತಿ, ಊಟ ಮಾಡಿಲ್ಲ ನಮ್ಮ ಸಂಬಂಧ ನಿಂತಾರೆ. ಬೂಟ್ ಡ್ರೆಸ್ ತೊಗೊಂಡು ಬಂದೀವಿ. ಈಗ ಊಟ ಮಾಡಿ ರೆಡಿ ಆಗ್ಬೇಕು, ಹೋಗಕ್ಕೆ ಪೂರಿ ತಯಾರಿ ಐತಿ. ಪನ್ನೀರ್ ನೋಡ್ರಿ ಎಷ್ಟು ಮಸ್ತ್ ಮಾಡ್ಯಾರ. ಫುಲ್ಕ ಮಾಡ್ಯಾರ, ಚಪಾತಿ ಮಾಡ್ಯಾರ, ಪನ್ನೀರ್ ಮಾಡ್ಯಾರ, ಎಕ್ಸ್ಟ್ರಾ ಅನ್ನ ಸಾರು ಐತಿ. ಇವತ್ತೇ ಲಾಸ್ಟ್ ನಾವು ಈ ಥರ ಎಲ್ಲರೂ ಕುಂದು ಊಟ ಮಾಡಾಕತ್ತೀವಿ. ನಾ ಎಷ್ಟು ತಿಂಗಳಾಗುತ್ತೆ? ಒಂದು 5-6 ತಿಂಗಳಾಗುತ್ತೆ. ನೀ ಎಷ್ಟು ದಿನ ಗೈಸ್? ಯಪ್ಪ ಕ್ಯಾಮ್ರಾ ಹಿಂಗೆ ತಿರ್ಸೋಕೆ ಗಾಡಿ ಕೈಗೆ ಬಡಿಸ್ಕೊಂಡೆ ಗೈಸ್ ನಾನು. ಈಗ ಹೊಂಟಾಳ ದೀಪ. ಅದಕ್ಕೆ ಸಾನ್ವಿ ಬಂದು ಮಾತಾಡ್ಸಿ ಬಂದ್ರು ಜಸ್ಟ್ ಒಳಗೆ ಹೋದ್ರು. ಗೇಟ್ ಒಳಗೆ ಗಾಡಿಯಲ್ಲಿ ನಿಂದಿರ್ಸರು. ಜಸ್ಟ್ ಗೇಟ್ ಒಳಗೆ ಹೋದ್ರು. ಬರ್ತಾರೆ ಈಗ. ಬಂದು ಅವರು ಮಾತಾಡಿಸಿ ಹೋದ್ರಂದ್ರೆ ಅವರಿಗೂ ಭಾಳ ಬೇಜಾರಾಗ್ಬಿಟ್ಟೈತೆ. ಅವರಿಗೂ ದೀಪ ಬಾಣೆತನಕ ಅಲ್ಲಿ ಹೊಂಟಿದ್ದು. ಇಲ್ಲೇ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದೆ ಅವರು. ಅಲ್ಲಿಗೂ ಹೊಂಟ್ರೆ ನನಗಿಂತ ಜಾಸ್ತಿ ಅವರಿಗೆ ಬೇಜಾರಾದಂಗೆ ಅನ್ಸಕತ್ತೈತೆ ನಾನು. ಪಾಪ ಅವ್ರಿಗೂ ಭಾಳ ಬೇಜಾರಾಗೈತಿ. ದೀಪ ಹೋಗೋದು ಒಂದು ಕಡೆ ಖುಷಿ ಇದ್ರೆ, ಒಂದು ಕಡೆ ಬೇಜಾರು ಐತಿ. ಗಮ್ಮತ್ತು ಕೊಡೆ. ನಿನಗೆ ಹಚ್ಚಲಿಲ್ಲ ದಮ್ಮ?
ಹಾಯ್ ಮಾಡ ಎಲ್ಲಿ ಹತ್ತಿಲ್ಲ ತಮ್ಮ ಗೈಸ್. ನಾನು ಸಾನ್ವಿ ಮಾತು ಬಿಟ್ಟು ಇವತ್ತಿಗೆ ಎಷ್ಟು ದಿನ ಆಯ್ತು? ಒಂದು 5 ದಿನ ಆಯ್ತು ಗೈಸ್. ನಮ್ಮ ಆ್ಯನಿವರ್ಸರಿ ಮುಗೀತಲ್ಲ ಅವತ್ತಿಂದ ನಾನು ಸಾನು ಮಾತಾಡಲ್ಲ, ಇಬ್ರು ಮಾತು ಬಿಟ್ಟಿವಿ. ಪೀ ಬಿಟ್ಟಿನಿ ಸಾನ್ವಿ ಜೊತೆ ಮಾತಾಡ್ಸಲ್ಲ ಗೈಸ್. ಸಾನ್ವಿಗೆ ಯಾವ್ದಿದು ಹೊಸ ಮುಖ? ಡ್ರೆಸ್ ಬರೀ ಅದಾವ ಸಾನ್ವಿ. ಇಲ್ಲ ಸಾರಿ, ಪೀ ಬಿಟ್ಟಿನಲ್ಲ. ನಿಂತ್ಕೊಂಡಾಗದಾಳ ಇನ್ನ ಅದಲ್ಲ ಎಲ್ಲ ಯಾಕ ನಗಾಕಿ ನಾನು ನೋಡೋಣ. ನಗಾಕತ್ತಿಲ್ಲ. ನಗು 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 ಒಂದು ಸ್ಮೈಲ್ ಬಿಸಾಕೆ. ಸ್ಮೈಲು ಸಿ ಹಂಗೆ ಬಿಸಾಕೆ. ಜಸ್ಟ್ ಇಬ್ರು ಗಡೆ ಹಿಡ್ದೀವಿ ಗಾಯ್ಸ್. ಇಲ್ಲಿ ನೋಡಿ, ಇಲ್ಲಿ 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 ಇಬ್ರು ಗಡೆ ಹಿಡ್ದೀವಿ ಗಾಯ್ಸ್. ಜಸ್ಟ್ ನಾನು ಸಾನಿ ಲಾಗ್ ಮಾಡಿ ಹಿಂಗೆ ಹಿಡ್ಕೆ. ಫೋನ್ ಹಿಂಗೆ ಹಿಡ್ಕೊ ತಡಿ. ಹಿಡ್ಕೊ ಫೋನ್ ಹಿಂಗೆ ಹಿಡ್ಕೊ. ಮಾತಾಡ್ಸ ಇಲ್ಲಿ ಗೈಸ್. ಇನ್ನೊಂದು ಅರ್ಧ ತಾಸು ಹೋಗ್ತೀವಿ ಸರ್ ಜಾಲಹಳ್ಳಿಗೆ ಬಸ್ ಸ್ಟ್ಯಾಂಡ್ಗೆ. ದೀಪನ್ ಬ್ಯಾಗ ಫುಲ್ ರೆಡಿ ಆಗೈತಿ. ಇಲ್ಲಿ ಅವ್ರ ಅಣ್ಣನ ಬ್ಯಾಗ ನಮ್ಮ ಓನರ್ ಅಕ್ಕ ಅವರು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅವರು ಅಡ್ವಾನ್ಸೇ ಹೇಳಿದ್ರು ಇಂಥ ದಿನ ಅರ್ಶಿನ ಕುಂಕುಮ ಕೊಡ್ಬೇಕು ಅಂತ. ಅವರೆಲ್ಲರೂ ಗ್ರೂಪ್ ಸೇರಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಕೊಡ್ಬೇಕಂತ. ಅದ್ರ ನಡುವಾರ್ಗೆ ಒಂದು ಸ್ವಲ್ಪ ಏನೋ ಇದು ಆಯ್ತು ಅವ್ರಿಗೆ. ಅದ್ರ ಸಂಬಂಧ ಈಗ ಕೊಡೋಕ್ಕಾಗಲಿಲ್ಲ. ಇದನ್ನ ತಂದು ಇಟ್ಟಿದ್ರು ದೀಪಾಗ, ಅದು ಆ ದಿನ ಕೊಡ್ಬೇಕಂತ. ಅದಕ್ಕೆ ಆಗಲಾರ ಸಂಬಂಧ ಒಂದು ಸ್ವಲ್ಪ ಇದು ಆಯ್ತು, ಪ್ರಾಬ್ಲಮ್ ಆಯ್ತು ಅವ್ರಿಗೆ. ಈಗ ಇದನ್ನು ಕೊಟ್ಟಾರ. ಒಂದು ಸೀರೆ ಇದು ಕೊಟ್ಟಾರ. ದೀಪನ್ ಸೀಮಂತ ಆಗ್ಬೇಕಿತ್ತು ಅವತ್ತು. ಸೀಮಂತ ಭಾಳ ಆಗ್ಬೇಕಿತ್ತು ದೀಪನು. ಗೈಸ್ ದೀಪ ರೆಡಿ ಆಗ್ಯಾಳ. ಕಪಲ್ಸ್ ಲಾಗ್ ಒಳಗೆ ಲಾಗ್ ಸ್ಟಾರ್ಟ್ ಮಾಡಾಕತ್ತಾಳ. ಇನ್ಮೇಲೆ ಡೈಲಿ ಕಪಲ್ಸ್ ಲಾಗ್ ಒಳಗೆ ಆಕಿನ ಆಪ್ರೇಟ್ ಬರ್ತಿರ್ತಾವೆ. ನಾವು ಸ್ವಲ್ಪ ದಿನ ಇರಲ್ಲ ಆಕಿನ ಜೊತೆ, ಅವಾಗ ಆಕಿನೇ ಲಾಗ್ ಮಾಡ್ತಿರ್ತಾಳೆ. ನೋಡ್ತೀರಿ ಕಪಲ್ಸ್ ಲಾಗ್ ಒಳಗೆ ನೋಡ್ರಿ. ಹಾಯ್ ಓ ಲಾಗರ್. ಗಂಡ ಇರ್ತೆ ಆ ಕಡೆ ಲಾಗರ್ ಈ ಕಡೆ ಲಾಗರ್. ನೋಡ್ತೀರಿ ಗೈಸ್. ನಾನು ಇಲ್ಲಿ ಏನು ಮಾಡ್ತಿರ್ತೀನಿ ನೋಡ್ತೀರಾ ಇಲ್ಲ ಗೊತ್ತಿಲ್ಲ. ಬಟ್ ದೀಪನ್ ಲಾಗ್ ಅಂತ ನೋಡ್ತೀರಿ, ನೀವು ನೋಡ್ತೀರಿ. ನಾನು ಒಂದು ಸ್ವಲ್ಪ ದಿನ ಎಲ್ಲರ ಅಡ್ಡಾಡಕ್ಕೆ ಹೋಗ್ಬೇಕು ಅಂದ್ಕೊಂಡು ನಂದು. ಈಗ ಅದನ್ನು ಹೆಂಗನ ಬಿಡ್ರಿ. ಮುಂಜಾನೆ ಸುಟ್ಟ ಬರೀ ಹೊಂಟ್ಲು ರೆಡಿ ಅಲ್ಲ ಯಾವ ಏನು ಮಾತಾಡಕತ್ತಿ ನಾನು. ಬರ್ರಿ ಗೈಸ್ ಬರ್ರಿ, ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಸ್ವಲ್ಪ ಕೂಲಾಗ ಬರ್ರಿ ಗೈಸ್. ಭಾಳ ಟೈಮ್ನು ಸ್ಪೆಂಡ್ ಮಾಡಲಿಲ್ಲ ನಾನು ಇವತ್ತು ದೀಪನ್ ಜೊತೆ. ಅಲ್ಲಿ ಅವ್ರು ಸ್ವಲ್ಪ ಅರ್ಬಿ ತರಕ್ಕೆ ಒಂದು 2-3 ತಾಸು ಆ ಕಡೆ ಹೋಗ್ಬಿಟ್ವಿ. ಅಡುಗೆ ಮಾಡೋಕೆ ಹೋಗಿದ್ಲು. ಮತ್ತು ಬೆಳಗ್ಗೆ ಒಂದು ಸ್ವಲ್ಪ ಕೊರಿಯರ್ ಅದು ಇದು ಅಂತ ಸ್ವಲ್ಪ ಅಡ್ಡಾಡ್ಬಿಟ್ಟೆ. ಬೆಳಗ್ಗೆನೂ ಅಡ್ಡಾಡ್ಬಿಟ್ಟೆ. ಮತ್ತು ಮಧ್ಯಾಹ್ನ ಒಂದು ಜಳಕ ಮಾಡಿಸಿದ. ಅಲ್ಲಿ ಹೋಗಿ ಮತ್ತು ಆ ಕಡೆ ಹೋದ್ವಿ. ಮತ್ತು ಈಗ ಬಂದು ಈಗ ಇಲ್ಲಿ ಮತ್ತು ವಾಪಸ್ ಇನ್ನೊಂದು 2-3 ವಾರ ಬಿಟ್ಟು, ಒಂದು ವಾರ ಬಿಟ್ಟು ಊರಿಗೆ ಹೋಗಿ ಒಂದು ಸಲ ಮಾತಾಡ್ಸ್ಕೊಂಡು ಬರು. ಅಲ್ಲೇ ಅಂತೂ ಇರೋಕ್ಕಾಗಲ್ಲ ಆಕಿನ ಜೋಡಿ. ಮಾತಾಡ್ಸ್ಕೊಂಡಂತೂ ಬರ್ಬೋದು. ನಮ್ಮ ಕೃಷ್ಣ ಅಣ್ಣನೂ ಬರಾಕತ್ತಾನ ಗಣೇಶಿಗೆ ಬಿಡಾಕ. ನಾನು ದೀಪ ಒಂದು ಬೈಕ್ ಮೇಲೆ ಹೋಗ್ತೀವಿ. ಕಿಲಿ ಹಾಕಕತ್ಲಿ ಇವಾಗ. ಬರ್ರಿ ಹೆಲ್ಮೆಟ್ ಹಾಕೊಂಡು ನಿಂತೀನಿ ನಾನು ರೆಡಿ. ಫೈನಲಿ ಕೆಟ್ಟ ಒಂಥರ ಇದು ಅನ್ಸಾಗಿದೆ. ಹಾಂ ಅಲ್ಲೇ ಇಟ್ಟಿರ್ತೀನಿ ಬಾ. ಲೊಕೇಶನ್ ರೀಚ್ ಆಗೀವಿ. ಗಾಡಿಯಲ್ಲಿ ಪಾರ್ಕ್ ಮಾಡಿ ಬಸ್ಸಿನ ಕಡೆ ಹೊಂಟೀವಿ. ಇನ್ನೇನು ಬರುತ್ತೆ ಬಸ್ಸು, ಒಂದು 5 ನಿಮಿಷ ಅಂದಾರ. ಗೈಸ್ ಆಯ್ತು, ಬಸ್ ಬರ್ತೀಗ. ಇಲ್ಲೊಬ್ರು ಲಾಗರ್ ಅದಾರ, ನೆಕ್ಸ್ಟ್ ಇಲ್ಲೊಬ್ರು ಹಾಕಾರ. ಹಾಯ್ ಗಾಯ್ಸ್, ಮೈ ಸಿಸ್ಟರ್ ಗೋ ಟು ತವ್ರ ಮನೆ ಹೊಂಟಾರ. ಕಳ್ಸಕ್ ಬಂದೀವಿ. ಭಾಳ ಬೇಜಾರಾಗತೈತೆ. ಆದ್ರೆ ಬರ್ರಿ ಅಣ್ಣ ಬರ್ರಿ ಹತ್ರಿ. ಹಾಯ್ ಬಾಯ್ ಬಾಯ್. ಆರಾಮ ಹೋಗ್ಬರ್ರಿ.
ಗಾಡಿ ಚಾವಿ ನಿನ್ನ ಕಡೆ ಐತಿಲ್ಲ ನಂದು ನೋಡಂಬ ಅಲ್ಲಿ ಮಾಡಿ ಗಾಡಿ ಅಲ್ಲದ ಬರ್ರಿ ನಮ್ಮ ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೀನಿ ಗಂಟೆ ನೆಗಡೆ ಹೊಟ್ಟೈತಿ ಊಟ ಗೀಟ ಮಾಡಿಕೊಂಡು ಬಂದೀನಿ ಮುಕ್ಕೋಬೇಕು ದೀಪಾರು ಡಾಬಾಗಿ ಇವಾಗ ಇಳಿಸಿರ್ತಾರೆ ಈಗ ಅವರು ಊಟ ಮಾಡ್ತಿರ್ತಾರೆ ದೀಪ ಊಟ ಮಾಡಲ್ಲ ವಾಂತಿ ಆಗುತ್ತಂತ ಖಾಲಿ ಹೊಟ್ಟಿಲಿ ನಾವು ಈಗೊಂದು ಚಿತ್ರ ಗೈಸ್ ಹಿಂಗೆ ಬಸ್ ಒಳಗೆ ಕಾರ್ ಒಳಗೆ ವಾಂತಿ ಆ ಹ್ಯಾಬಿಟ್ ಯಾವಾಗ ಹೋಗುತ್ತೋ ಏನೋ ಗೊತ್ತಿಲ್ಲ ನಾನು ಹೋಗಿ ಮುಕ್ಕೋತೀನಿ ಗೈಸ್ ಈಗ ಕರೆಗೂ ತುಂಬ ಕರೆಗೂ ಭಾಳ ಬೇಜಾರು ಗೈಸ್ ಗುಡ್ ಮಾರ್ನಿಂಗ್ ಜಸ್ಟ್ ಎದ್ದೀನಿ ಗೈಸ್ ನಾನು ಎದ್ದು ಚಹಾ ಮಾಡಿಕೊಂಡು ಕುಡಿಬೇಕಂದೆ ಯಾಕೆ ಕುಡಿಯೋಂಗಾಗಲಿಲ್ಲ ಅದಕ್ಕೆ ಬೇಡ ಅಂತ ಸ್ವಲ್ಪ ಬಿಸಿನೀರು ಕುಡ್ದೆ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಯಾಕೋ ತಲೆ ಏನೋ ಸಂಗ ಆಗತೈತಿ ನೋಡ್ರಿ ಮನೆ ಏಯ್ ಬಾತ್ರೂಮ್ ತೊಗೊಂಡ್ಕೊಂಡು ಹೋಗ್ಬಿಡ್ತಿದ್ದೆ ಎಷ್ಟೊತ್ತದು ಬರ್ತಿಲ್ಲ ಅದ ಕಾಟ ಜಾಡ್ಸ ಅದ ಹಸಿಗೆ ನೋಡಿ ಆ ಕಡೆ ಎದ್ದೇಳ ಕಾಲು ಜಾಡ್ಸ್ಕೊಂಬ ನಾವು ನೋಡು ಕಾಲು ನೋಡಿ ನೀನು ಕಾಲು ತೊಗೊಂಡು ಹೋಗು ಹಸಿಗೆ ಮೇಲೆ ಹಂಗೆ ಹತ್ತು ಬಿಡೋದು ಏನೋ ಒಂದು ಸೌಂಡ್ ಇರ್ತಿ ಸುಮ್ಮ ಇರ್ತಿದ್ದೆ ಇಲ್ಲ ಮನ್ಯಾಗ ಏನೋ ಒಂದು ಸೌಂಡ್ ಇರ್ತೈತಿ ಇವತ್ತು ಅಷ್ಟು ಸಂಪೈತಿ ಅಂದ್ರೆ ಎಲ್ಲದಕ್ಕೆ ಚಲೋ ಐತೆ ಅಂತ ಹೇಳಾಗತ್ತಿಲ್ಲ ಅದೇ ಚಲೋ ಇತ್ತು ಅಂತ ಹೇಳಾಗತ್ತೀನಿ ಹೌದು ಏನರ ಒಂದು ಒಟ ಹಸ್ತಿಲ್ಲ ಏನರ ಒಂದು ಅಂತಿಲ್ಲ ಇವತ್ತು ಬೆಳಗ್ಗೆ ಈ ಫೀಲ್ ಇದ್ದಿದ್ದಿಲ್ಲ ಯಾವುದು ಅವತ್ತು ಒಂಥರ ಅನ್ಸಾಕತ್ತೈತಿ ಇವತ್ತು ಇರಲಿ ನಾನು ಹೋಗ್ತೀನಿ ಭಾಳ ದಿನ ಇರೋಕ್ಕಾಗಲ್ಲ ನನಗೆ ಗೊತ್ತಾಯ್ತು ನನಗೆ ಇರೋಕ್ಕಾಗಲ್ಲ ಅಂತ ಹೋಗ್ಬಿಡ್ತೀನಿ ಅಲ್ಲೇ ಹೋಗಿ ಅವ್ರ ಮನ್ಯಾಗ ಇಲ್ಲ ಅಂದ್ರೂ ಅಲ್ಲಿ ಕಣ್ಮುಂದೆ ಅಲ್ಲೇ ಮನೆ ಕಡೆ ಇರೋದು ಬೇರೆ ಇಷ್ಟು ದೂರ ಇರೋದು ಬೇರೆ ಅದ್ರ ಸಂಬಂಧ ಒಂದು 2-3 ದಿನ ಒಂದು ವಾರ ಹೋಗ್ಬಿಡ್ತೀನಿ ಮನೆ ನೋಡೋಕೆ ಒಂಥರ ಆಗತೈತೆ ಅಂತ ಒಳ್ಳೆ ತೋರ್ಸಾಗತ್ತೆ ನಿಮಗೂ ನೋಡ್ರಿ ಎದ್ದೀಗ ಹಾಸಿಗೆ ಮಾಡ್ತೀನಿ ಕಸ ಹೊಡ್ಗಿಲಿನ ಅಲ್ಲಿ ನಿಂತು ಎದ್ದಕ್ಕೆ ಫಸ್ಟ್ ಮಾಡೋ ಕೆಲಸ ಅಲ್ಲಿ ಕಿಚನ್ ಮುಂದೆ ನಿಂತಿರ್ತಿದ್ಲು ನನಗೆ ಇಲ್ಲಿ ಕುಂದ್ರಾಗ ಬಿಡ್ತಿದ್ದಿಲ್ಲ ಇಲ್ಲಿ ಕಸ ಹೊಡ್ಗಾಗ ಬಿಡ್ತಿದ್ಲು ಕಾಟ ಮೇಲೆ ಕುಂದ್ರೆ ಕಾಲು ತೊಗೊಂಡು ಹೊರಗೆ ಕುಂತಿ ಅಂದ್ರೆ ಏನು ಮಾಡಾಕತ್ತಿ ಹೊರಗೆ ಏನು ಮಾಡಾಕತ್ತೀವ ದೀಪ ಲಾಗ ನೋಡಾಕತ್ತೀವಿ ಬೈ ಗೈಸ್ ಲವ್ ಯು ಟೇಕ್ ಕೇರ್ ಮಾತಾಡೋಕ್ಕಾಗಲ್ತು ನೆಕ್ಸ್ಟ್ ಲಾಗ್ ಒಳಗೆ ಒಂದು ಸ್ವಲ್ಪ ಎಲ್ಲ ಫ್ರೆಶ್ ಆಗಿ ನೀಟಾಗಿ ಜೋಶ್ ಒಳಗೆ ನೆಕ್ಸ್ಟ್ ಲಾಗ್ ಸ್ಟಾರ್ಟ್ ಮಾಡೋము ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋము ಲವ್ ಯು ಆಲ್ ಗೈಸ್ ಟೇಕ್ ಕೇರ್ ಬಾಯ್ ಸಿಗ್ತೀನಿ ನೆಕ್ಸ್ಟ್ ಲಾಗ್ ಒಳಗೆ ಹೆಂಗೆ ಬೈ ಗೈಸ್ ಲವ್ ಯು ಟೇಕ್ ಕೇರ್